ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿ ಜಿಲ್ಲೆಯನ್ನ ಸ್ವಯಂ ಪ್ರೇರಿತ ಬಂದಾಗಿ ಪರಿವರ್ತನೆ ಮಾಡುವಷ್ಟು ಮಟ್ಟಿಗೆ ಇದು ಮುಂದೆ ಹೋಗಿದೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕು. ಇವತ್ತೇನು ಉಡುಪಿಲಿ ಭಾಗದ ರೈತರು ಹೋರಾಟಕ್ಕೆ ಬಳ್ಳಾರಿ ಬಂದ್ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಇವತ್ತು ಯಾತಕ್ಕಾಗಿ ಬಳ್ಳಾರಿ ಬಂದ್ ಕಾರ್ಯಕ್ರಮ ಅಂದ್ರೆ, ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಏನಾಗಿದೆ, 1,30,30,00,000 ಪರಿಹಾರ ಕೊಡಬೇಕಂತೇಳಿ ಇವತ್ತು ಬಳ್ಳಾರಿ ಬಂದ್ ಕಾರ್ಯಕ್ರಮ ಮಾಡ್ತಾ ಇದೀವಿ. ಇವತ್ತು ಬಳ್ಳಾರಿ ಕಾರ್ಯಕ್ರಮಕ್ಕೆ ಎಲ್ಲ ಬಳ್ಳಾರಿ ನಾಗರಿಕರು ಇವತ್ತು ಸ್ವಯಂ ಪ್ರೇರಿತವಾಗಿ ಬಳ್ಳಾರಿ ಬಂದ್ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಾರೆ. ಇದಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ಮೊದಲನೇದಾಗಿ ಎಲ್ಲ ಅಂಗಡಿ ಮಾಲೀಕರವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಈ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ವಿ, ಆಗ್ರಹ ಕೂಡ ಮಾಡ್ತಾ ಇದ್ವಿ. ಇವತ್ತು ಸ್ವಾಮಿ, ಇವತ್ತು ದಲ್ಲಾಳಿ ಕೆಲಸ ಇವತ್ತು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಅತಿ ಹೆಚ್ಚು ಏನು ಭೂಮಿ ಕಮ್ಮಿ ರೇಟಿಗೆ ಇವತ್ತು ಜಿಂದಾಲ್ ಕಾರ್ಖಾನೆ ಅವರಿಗೆ ಮಾರಾಟ ಮಾಡ್ತಾ ಇದ್ರಿ. ನಿಮಗೆ ಮಾನ ಮರ್ಯಾದೆ ಬೇಡವಾ ಸರ್ಕಾರಕ್ಕೆ? ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ವಿ. ಈ ಮೂಲಕ ಇವತ್ತು ರೈತರಿಗೆ ಸುಪ್ರೀಂ ಕೋರ್ಟ್ ಆದೇಶ ಏನಾಗಿದೆ, ಆ ದುಡ್ಡನ್ನ ತಕ್ಷಣವೇ ಕೊಡೋ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಭೂ ಸ್ವಾಧೀನ ಕಾಯ್ದೆ ಏನಿದೆ ಅದು ಮಾಡಬೇಕು. ಇಲ್ಲ ಅಂದ್ರೆ ರೈತರಿಗೆ ಭೂಮಿಯನ್ನು ವಾಪಸ್ ಕೊಡೋ ಕಾರ್ಯಕ್ರಮ ಇವತ್ತು ತಕ್ಷಣವೇ ಜಾರಿ ಆಗ್ಬೇಕಂತೇಳಿ ಇವಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಇವತ್ತೇನು ಬಳ್ಳಾರಿ ಸಂಕೇತಕವಾಗಿ ಇವತ್ತು ಬಂದ್ ಮಾಡಿದ್ದೀವಿ, ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಪರಿಹಾರ ಸಿಗೋವರೆಗೆ ಈ ಹೋರಾಟ ಮುಂದುವರಿತೆ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ರಾಜ್ಯದಲ್ಲಿ ಸರ್ಕಾರ ಅದೇ ಮುಖ ಚೇಂಜ್. ಮುಂಚೆ ಸಿದ್ದರಾಮಯ್ಯ, ಈ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವರು ಪದವಿ ಸ್ವೀಕಾರ ಮಾಡಬೇಕಾದ್ರೆ ರೈತರು ಮತ್ತೆ ಕಾರ್ಮಿಕರು ನನ್ನ ಬೆನ್ನೆಲುಬಿದ್ದಂತೆ ಅಂತೇಳಿ. ಹೌದಪ್ಪ, ನೀವು ರೈತರು ಕಾರ್ಮಿಕರು ಬೆನ್ನೆಲುಬಂತೆ ರೈತರು ರಸ್ತೆ ಮೇಲೆ ತಂದು ಕುಂದಿರ್ಸ್ತಿದ್ರೆ ಇದು ನೀವು ನಾಚಿಕೆ ಪಡ್ಬೇಕಾಗತ್ತೆ. ನೀವು ಹೇಳ್ತೀರಿ ನಾನು ಈ ಟೊಮೆಟೊ ಹೊಡಿಲಿ, ಮೊಟ್ಟೆ ಹೊಡಿಲಿ, ರೈತರು ಭೂಮಿ ಕಸ್ಕಂತ ಅಲ್ಲಿ ಬಿಡದೆ ಹೇಳ್ತೀರಿ. ಇಲ್ಲಿ ಕುಡ್ತೀನಿ ಅಲ್ಲಿ ರೈತರು ಕೇಳ್ತಿರ್ತಕ್ಕಂಥದ್ದು ಏನು? ನಾವು ನಿಮಗೆ ಕೇಳ್ತಿರ್ತಕ್ಕ ಇಷ್ಟೇ. ಅವತ್ತು ಭೂಮಿಗೆ ರೇಟ್ ಕಡಿಮೆ ಕೊಟ್ಟಿರಿ. ಅದೇ ತರ ಅವತ್ತಿನ ಜಿಲ್ಲಾಧಿಕಾರಿಗಳು ಮತ್ತೆ ಕೋರ್ಟ್ ಕೂಡ ವರದಿ ಕೊಟ್ಟಿದೆ, ಇದು ನೀವು ಸರಿಯಾದ ವೈಜ್ಞಾನಿಕ ಬೆಲೆ ಕೊಟ್ಟಿಲ್ಲ. ಆ ವೈಜ್ಞಾನಿಕ ಬೆಲೆ ರೈತರಿಗೆ ಕೊಡಬೇಕು, ರೈತರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ. ರೈತರು ಭೂಮಿ ಕೊಟ್ಟಿದ್ದೇನ ನಿಮಗೆ ಶೋಕಿಯಾಗಿ ಕೊಟ್ಟಿಲ್ಲ ಸ್ವಾಮಿ. ಅವರು ನೀವು ಉದ್ಯೋಗ ಕೊಡ್ತಾರಂತ ಕೊಟ್ಟಾರ, ನಾಚಿಕೆ ಬರಬೇಕು. ಅಂಬಾನಿ, ಅದಾನಿ, ಮಿತ್ತಲ್ಲರ ಅಂಡರ್ ಇದ್ದೀರಿ. ಈಗೇನು NMDC, ಮಿತ್ತಲ್ಲು ಮತ್ತೆ ಬ್ರಾಹ್ಮಣಿ ಏನು ಇಂಡಸ್ಟ್ರಿಯಲ್ಲಿ ಅಕ್ಯುಪೈ ಮಾಡ್ಕೊಂಡ್ರಲ್ಲ, ಕಾನೂನು ಪ್ರಕಾರ 5 ವರ್ಷ ಮಾತ್ರ ಇರ್ತದೆ ಅವ್ರ ಕೈಯಾಗ. 5 ವರ್ಷದೊಳಗೆ ಅವ್ರು ಇಂಡಸ್ಟ್ರಿ ಮಾಡಿಲ್ಲ ಅಂದ್ರೆ ವಾಪಸ್ ಕೊಡ್ಬೇಕಂತ ಕಾನೂನೇ ಇದೆ. ಮತ್ತೆ ಈ ಕಾನೂನ ಪಾಲನೆ ಮಾಡ್ತೀನಿ ಅಂತ ಹಸಿರು ಶಾಲೆಗೆ ಅಂತೀರಿ, ಸರ್ಕಾರದಾಗ ಹೋಗ್ತೀರಿ. ಈ KDB ಮುಂದೆ ಇಟ್ಕೊಂಡು ಈ ಸರ್ಕಾರದಲ್ಲಿ ಏನು ಬ್ರೋಕರ್ ಕೆಲಸ ಮಾಡ್ತಾರ? ಸರ್ಕಾರದಲ್ಲಿ ಇರ್ತಕ್ಕಂಥ ಬ್ರೋಕರ್ಗಳು ಹೆಂಗತ್ತೆ? ನಮ್ಮ ಹಳ್ಳಿಯಲ್ಲಿ ಹೇಳ್ತೀವಿ, ಯಾರಾದ್ರೂ ಒಬ್ರಿಗೊಬ್ರು ಗದ್ದೆ ಕೊಡಿಸಿದ್ರೆ ಅವ್ರನ್ನ ಏನಂತ ಕರಿತೀವಪ್ಪ? ದಲ್ಲಾಳಿ, ಬ್ರೋಕರು, ಮಧ್ಯವರ್ತಿ ಅಂತ ಹೇಳ್ತೀವಿ. ಮತ್ತೆ ವಿಧಾನಸೌಧದಲ್ಲಿ ಕುತ್ಕೊಂಡು KDB ಮುಂದೆ ಇಟ್ಕೊಂಡು ಇವರೇನು ಭೂಮಿನ ಕಬಳಿಕೆ ಮಾಡ್ತಿದ್ರಲ್ಲ, ಮತ್ತೆ ಇವರು ಬ್ರೋಕರ್ ಅನ್ಬೇಕಾ ಏನ್ ಅನ್ಬೇಕು ಸ್ವಾಮಿ? ಇವ್ರನ್ನ ಸ್ವಲ್ಪ ಕಿಂಚಿತ್ತು ಅವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದಿದ್ರೆ ಕೂಡಲೇ ಕೊಡ್ತೀನಿ. ಭೂ ಹೋರಾಟ, ಸಂತ್ರಸ್ತರ ಹೋರಾಟ, ರೈತರ ಹತ್ರ ಬಂದ್ಬಿಟ್ಟು ನಿಮ್ದು ಏನ್ ಸಮಸ್ಯೆ ಐತೆ ಅಂತ ಫಸ್ಟ್ ಕೇಳ್ರಿ. ನೀವು ನಿಮ್ದು ದುಡ್ಡು ಮಾಡಕ್ ಬಂದಿಲ್ಲ, ನೀವು ಜನ ಸೇವೆ ಮಾಡಕ್ ಬಂದಿರಿ. ಇವತ್ತು ರಾಜಕೀಯ ಇವ್ರು ಏನಾಗ್ಯಾರ, ದುಡ್ಡಾಗಿ ಬಂಡವಾಳಕ್ಕೆ ಬಂದಿರ. ನಮ್ಮ ಕುಡಿತಿನಿ ಭಾಗದ MLAಗಳು ಗೆಲ್ಲಕ್ಕ ಕಾರಣ ಸಿದ್ದರಾಮಯ್ಯ ಎಲೆಕ್ಷನ್ ಟೈಮ್ನ ಬಂದು ಏನ್ ಹೇಳ್ತಾರೆ, ನೀವು ಇವ್ರನ್ನ ಗೆಲ್ಲಿಸ್ಕೊಡ್ರಿ, ಅನ್ನಪೂರ್ಣಮ್ಮನ ಗೆಲ್ಸ್ಕೊಟ್ಟ ತಕ್ಷಣ ನಾವೇನ್ ಮಾಡ್ತೀವಿ, ಒಂದು ವಾರದಲ್ಲಿ ಏನಾದ್ರು ಸಮಸ್ಯೆ ಬಗೆಹರಿಸ್ತೀವಿ ಅಂದ್ರು. ಆದ್ರೆ ಇಲ್ಲಿವರೆಗೂ ಇಲ್ಲ. ಮಾತು ತಪ್ಪಿದ ಸಿದ್ದರಾಮಯ್ಯ ಅದನ್ನ ಮುಂದುವರ್ಸ್ಕೊಂತ ಹೋದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದ್ರು ರೈತರ ಬಗ್ಗೆ ಕಿಂಚಿತ್ ಕಾಳಜಿ ಇದ್ರೆ ಕೂಡಲೇ ಬಂದು ಕುಡ್ತಿನಿ ಭೂ ಹೋರಾಟ ಸಮಸ್ಯೆನ ಬಗೆಹರಿಸಬೇಕು, ನ್ಯಾಯಯುತ ಬೆಲೆ ಕೊಡಬೇಕು, ಉದ್ಯೋಗ ಕೊಡಬೇಕಂತ ಈ ಮೂಲಕ ಕೇಳ್ತದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.